ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಭೌತಿಕ ಪ್ರಕೃತಿಯ ತ್ರಿಗುಣಗಳಲ್ಲಿ ಶ್ಲೋಕ 22, 23, 24, 25, 26ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 22 ಶ್ರೀ ಭಗವಾನ್ ಉವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟೇ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಶ್ಲೋಕ 23 ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣವರ್ತಂತ ಇತ್ಯೇವಂ ಯೋ ವತಿಷ್ಠತಿ ನೇಂಗತೆ. ಶ್ಲೋಕ 24 ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಾಂಕ್ಷನಃ ತುಲ್ಯ ಪ್ರಿಯ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿಃ. ಶ್ಲೋಕ 25 ಮಾನಾಪಮಾನಯೋಸ್ತುಲ್ಯಸ್ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಈ ಶ್ಲೋಕಗಳ ಅನುವಾದ. ದೇವೋತ್ತಮ ಪರಮಪುರುಷನು ಈ ರೀತಿ ಹೇಳಿದನು: ಪಾಂಡುವಿನ ಮಗನಾದ ಓ ಅರ್ಜುನನೇ, ಈ ಲಕ್ಷಣಗಳಿರುವಂಥ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸುವುದಿಲ್ಲ, ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನು ಐಹಿಕ ಗುಣಗಳ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿಯಲ್ಲಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರನಾಗಿ ಇರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸಿರುತ್ತಾನೆ. ಇದರ ಭಾವಾರ್ಥ: ಅರ್ಜುನನು 3 ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದನು ಮತ್ತು ಪ್ರಭು ಅವುಗಳನ್ನು ಒಂದಾದ ಮೇಲೊಂದರಂತೆ ಉತ್ತರಿಸುತ್ತಿದ್ದಾನೆ. ಆಧ್ಯಾತ್ಮಿಕ ನೆಲೆಯಲ್ಲಿರುವವನಿಗೆ ಅಸೂಯೆ ಅನ್ನೋದು ಇರುವುದಿಲ್ಲ, ಅವನು ಏನನ್ನೂ ಬಯಸುವುದಿಲ್ಲ ಎಂದು ಕೃಷ್ಣನು ಮೊದಲು ಸೂಚಿಸುತ್ತಿದ್ದಾನೆ. ಐಹಿಕ ದೇಹವನ್ನು ಧರಿಸಿ ಜೀವಿಯು ಈ ಐಹಿಕ ಜಗತ್ತಿನಲ್ಲಿ ಇರುವಾಗ ಅವನು ಐಹಿಕ ಪ್ರಕೃತಿಯ 3 ಗುಣಗಳಲ್ಲಿ ಒಂದರ ನಿಯಂತ್ರಣದಲ್ಲಿ ಇರುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅವನು ವಾಸ್ತವವಾಗಿ ದೇಹದಿಂದ ಹೊರಗಿದ್ದಾಗ ಐಹಿಕ ಗುಣಗಳ ಮುಷ್ಟಿಯಿಂದ ಪಾರಾಗಿರುತ್ತಾನೆ. ಆದರೆ ಅವನು ಐಹಿಕ ದೇಹದಿಂದ ಹೊರಗೆ ಎಷ್ಟು ಕಾಲ ಇರುವುದಿಲ್ಲವೋ ಅಷ್ಟು ಕಾಲ ತಟಸ್ಥನಾಗಿ ಇರಬೇಕು. ಆತನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು. ಆಗ ಐಹಿಕ ದೇಹದೊಡನೆ ಅವನ ಏಕತ್ವದ ಭಾವವು ತನ್ನಂತಾನೇ ಮರೆತು ಹೋಗುತ್ತದೆ. ಮನುಷ್ಯನಿಗೆ ಐಹಿಕ ದೇಹದ ಪ್ರಜ್ಞೆ ಇದ್ದಾಗ ಅವನು ಇಂದ್ರಿಯಗಳ ತೃಪ್ತಿಗಾಗಿಯೇ ಕೆಲಸ ಮಾಡುತ್ತಾನೆ. ಆದರೆ ಪ್ರಜ್ಞೆಯನ್ನು ಕೃಷ್ಣನಿಗೆ ವರ್ಗಾಯಿಸಿದಾಗ ಇಂದ್ರಿಯಗಳ ತೃಪ್ತಿಯು ತಾನಾಗಿಯೇ ನಿಲ್ಲುತ್ತದೆ. ಮನುಷ್ಯನಿಗೆ ಈ ಐಹಿಕ ದೇಹದ ಅಗತ್ಯವಿಲ್ಲ. ಆತನು ಐಹಿಕ ದೇಹದ ಆದೇಶಗಳನ್ನು ಒಪ್ಪಬೇಕಾಗಿಲ್ಲ. ದೇಹದೊಳಗಿನ ಐಹಿಕ ಗುಣಗಳು ಕೆಲಸ ಮಾಡುತ್ತವೆ, ಆದರೆ ಜೀವಾತ್ಮನಾಗಿ ಆತ್ಮವು ಇಂತಹ ಚಟುವಟಿಕೆಗಳಿಂದ ದೂರವಿರುತ್ತಾನೆ. ಅವನು ಹೇಗೆ ದೂರವಾಗುತ್ತಾನೆ? ಆತನಿಗೆ ದೇಹವನ್ನು ಅನುಭವಿಸುವುದು ಬೇಡ, ಅದರಿಂದ ಹೊರಕ್ಕೆ ಹೋಗುವುದೂ ಬೇಡ. ಹೀಗೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿದ್ದು ಭಕ್ತನು ತಾನಾಗಿಯೇ ಮುಕ್ತನಾಗುತ್ತಾನೆ. ಐಹಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಸ್ವತಂತ್ರನಾಗಲು ಅವನು ಪ್ರಯತ್ನಿಸಬೇಕಾಗಿಲ್ಲ. ಮುಂದಿನ ಪ್ರಶ್ನೆಯು ಆಧ್ಯಾತ್ಮಿಕ ನೆಲೆಯಲ್ಲಿರುವ ಮನುಷ್ಯನ ವ್ಯಾಪಾರಗಳನ್ನು ಕುರಿತದ್ದು. ಮಾನ ಅಪಮಾನಗಳೆಂದು ಜನರು ಯಾವುದನ್ನು ಕರೆಯುವರೋ ಅವುಗಳ ದೇಹಕ್ಕೆ ಸಂಬಂಧಿಸಿದ್ದಾಗ ಐಹಿಕ ನೆಲೆಯಲ್ಲಿರುವವರು ಮನುಷ್ಯನ ಮೇಲೆ ಪರಿಣಾಮ ಮಾಡುತ್ತವೆ. ಆದರೆ ಆಧ್ಯಾತ್ಮಿಕ ನೆಲೆಯಲ್ಲಿರುವ ಮನುಷ್ಯನ ಮೇಲೆ ಇಂತಹ ಹುಸಿ ಮಾನಾಪಮಾನಗಳು ಯಾವುದೇ ರೀತಿ ಪರಿಣಾಮವನ್ನು ಮಾಡುವುದಿಲ್ಲ. ಆತನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯವನ್ನು ಮಾಡುತ್ತಾನೆ. ಇನ್ನೊಬ್ಬ ಮನುಷ್ಯನು ತನ್ನನ್ನು ಗೌರವಿಸುವವನೇ, ಅಪಮಾನ ಮಾಡುವವನೇ ಎಂದು ಗಮನಿಸುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯಕ್ಕೆ ಅನುಕೂಲವಾದ ಸಂಗತಿಗಳನ್ನು ಸ್ವೀಕರಿಸುತ್ತಾನೆ. ಇಲ್ಲವಾದರೆ ಯಾವುದೇ ಐಹಿಕ ವಸ್ತು, ಅದು ಕಲ್ಲಾಗಿರಲಿ ಚಿನ್ನವಾಗಿರಲಿ, ಅವನಿಗೆ ಬೇಕಾಗಿರುವುದಿಲ್ಲ.
ಕೃಷ್ಣ ಪ್ರಜ್ಞೆಯ ವಿಚಾರದಲ್ಲಿ ತನಗೆ ನೆರವಾಗುವಂತಹ ಪ್ರತಿಯೊಬ್ಬನನ್ನು ತನ್ನ ಪ್ರಿಯ ಮಿತ್ರನೆಂದೇ ಪರಿಗಣಿಸುತ್ತಾನೆ. ತನ್ನ ಶತ್ರು ಎನಿಸಿಕೊಂಡವನು ದ್ವೇಷಿಸುವುದಿಲ್ಲ. ಅವನು ಸಮಚಿತ್ತನಾಗಿರುತ್ತಾನೆ. ಎಲ್ಲವನ್ನೂ ಒಂದೇ ಮಟ್ಟದಲ್ಲಿ ಕಾಣುತ್ತಾನೆ. ಏಕೆಂದರೆ ತನಗೂ ಐಹಿಕ ಅಸ್ತಿತ್ವಕ್ಕೂ ಸಂಬಂಧವಿಲ್ಲ ಎಂದು ಅವನಿಗೆ ಗೊತ್ತಿರುತ್ತದೆ. ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳು ಅವನ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ. ಏಕೆಂದರೆ ಅವನಿಗೆ ಅಲ್ಪಕಾಲದ ಏಳು ಬೀಳುಗಳ ಮತ್ತು ಕ್ಷೋಭೆಗಳ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರುತ್ತೆ. ತನಗಾಗಿ ಏನನ್ನೂ ಮಾಡಲು ಅವನು ಪ್ರಯತ್ನಿಸುವುದಿಲ್ಲ. ಕೃಷ್ಣನಿಗಾಗಿ ಅವನು ಏನನ್ನು ಬೇಕಾದರೂ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಸ್ವಂತಕ್ಕಾಗಿ ಯಾವ ಪ್ರಯತ್ನವನ್ನೂ ಮಾಡುವುದಿಲ್ಲ. ಇಂತಹ ನಡತೆಯಿಂದ ಮನುಷ್ಯನು ವಾಸ್ತವವಾಗಿ ಆಧ್ಯಾತ್ಮಿಕ ನೆಲೆಯನ್ನು ಪಡೆಯುತ್ತಾನೆ. ಶ್ಲೋಕ 26. ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಈ ಶ್ಲೋಕದ ಅನುವಾದ: ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರಿರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಇದರ ಭಾವಾರ್ಥ: ದಿವ್ಯ ಸ್ಥಿತಿಯನ್ನು ಸಾಧಿಸುವ ಮಾರ್ಗವೇನು? ಇದು ಅರ್ಜುನನ 3ನೆಯ ಪ್ರಶ್ನೆ. ಈ ಶ್ಲೋಕವು ಈ ಪ್ರಶ್ನೆಗೆ ಉತ್ತರ ನೀಡುತ್ತೆ. ಹಿಂದೆಯೇ ವಿವರಿಸಿರುವಂತೆ ಐಹಿಕ ಜಗತ್ತು ಐಹಿಕ ಪ್ರಕೃತಿ ಗುಣಗಳ ಪ್ರಭಾವದಲ್ಲಿ ಕೆಲಸ ಮಾಡುತ್ತದೆ. ಪ್ರಕೃತಿ ಗುಣಗಳ ಚಟುವಟಿಕೆಗಳಿಂದ ಮನುಷ್ಯನು ಕ್ಷೋಭೆಗೊಳ್ಳಬಾರದು. ತನ್ನ ಪ್ರಜ್ಞೆಯನ್ನು ಇಂತಹ ಗುಣಗಳ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಬದಲು ಅವನು ತನ್ನ ಪ್ರಜ್ಞೆಯನ್ನು ಕೃಷ್ಣನಿಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಕೃಷ್ಣನಿಗೆ ಸಂಬಂಧಿಸಿದ ಚಟುವಟಿಕೆಗಳೇ ಭಕ್ತಿಯೋಗ ಎಂದು ಹೆಸರು. ಹೀಗೆಂದರೆ ಸದಾ ಕೃಷ್ಣನಿಗಾಗಿ ಕೆಲಸ ಮಾಡುವುದು. ಇದು ಕೃಷ್ಣನನ್ನು ಮಾತ್ರವಲ್ಲ, ರಾಮ ಮತ್ತು ನಾರಾಯಣರಂತೆ ಅವನ ವಿವಿಧ ಸ್ವಾಂಶ ವಿಸ್ತರಣೆಗಳನ್ನು ಒಳಗೊಂಡಿರುತ್ತದೆ. ಆತನ ಸ್ವಾಂಶ ವಿಸ್ತರಣೆಗಳು ಅಸಂಖ್ಯಾತವಾದವು. ಕೃಷ್ಣನ ಯಾವುದೇ ರೂಪದ ಅಥವಾ ಸ್ವಾಂಶ ವಿಸ್ತರಣೆಗಳಲ್ಲಿ ಒಂದರ ಸೇವೆಯಲ್ಲಿ ನಿರತನಾದವನು ದಿವ್ಯ ಸ್ಥಿತಿಯನ್ನು ಪಡೆಯುತ್ತಾನೆ. ಇದು ಕೃಷ್ಣನ ಎಲ್ಲ ರೂಪಗಳು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿರುತ್ತವೆ. ನಿತ್ಯಾನಂದ ಜ್ಞಾನಮಯ ಎನ್ನುವುದನ್ನು ಗಮನಿಸಬೇಕು. ಇಂತಹ ದೇವೋತ್ತಮ ಪುರುಷರು ಸರ್ವಶಕ್ತರು, ಸರ್ವಜ್ಞರು. ಅವರಿಗೆ ಎಲ್ಲ ದಿವ್ಯ ಗುಣಗಳಿರುತ್ತವೆ. ಐಹಿಕ ಪ್ರಕೃತಿ ಗುಣಗಳನ್ನು ಗೆಲ್ಲುವುದು ಬಹು ಕಷ್ಟಕರ. ದೃಢ ಸಂಕಲ್ಪ ಮಾಡಿ ಕೃಷ್ಣನ ಅಥವಾ ಅವನ ಸ್ವಾಂಶ ವಿಸ್ತರಣೆಗಳ ಸೇವೆಯಲ್ಲಿ ಒಬ್ಬನು ತೊಡಗಿದರೆ ಪ್ರಕೃತಿ ಗುಣಗಳನ್ನು ಸುಲಭವಾಗಿ ದಾಟಬಹುದು. ಇದನ್ನು ಆಗಲೇ 7ನೇ ಅಧ್ಯಾಯದಲ್ಲೇ ವಿವರಿಸಿದೆ. ಕೃಷ್ಣನಿಗೆ ಶರಣಾಗತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳ ಪ್ರಭಾವಕ್ಕೆ ಅತೀತನಾಗುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಕ್ತಿ ಸೇವೆಯಲ್ಲಿ ಇರುವುದೆಂದರೆ ಕೃಷ್ಣನೊಡನೆ ಸಮಾನತೆಯನ್ನು ಸಾಧಿಸುವುದು ಎಂದು ಅರ್ಥ. ತಾನು ನಿತ್ಯ ಜ್ಞಾನಾನಂದನು. ಚಿನ್ನದ ಕಣಗಳು ಚಿನ್ನದ ಗಣಿಯ ಅಂಶಗಳಾಗಿರುವಂತೆ ಜೀವಿಗಳು ತನ್ನ ವಿಭಿನ್ನಾಂಶಗಳು ಎಂದು ಪ್ರಭು ಹೇಳುತ್ತಾನೆ. ಬಂಗಾರದ ಕಣಗಳು ಗುಣದಲ್ಲಿ ಚಿನ್ನದ ಗಣಿಗೆ ಹೇಗೆ ಸಮವಾಗಿರುತ್ತವೆಯೋ ಅದೇ ರೀತಿ ಜೀವಿಯು ತನ್ನ ದಿವ್ಯ ಸ್ಥಿತಿಯಲ್ಲಿ ಬಂಗಾರದ ಗಣಿಯಂತಿರುವ ಕೃಷ್ಣನಿಗೆ ಗುಣದಲ್ಲಿ ಸಮನಾಗುತ್ತಾನೆ. ವ್ಯಕ್ತಿತ್ವದಲ್ಲಿನ ವ್ಯತ್ಯಾಸವು ಮುಂದುವರಿಯುತ್ತದೆ. ಇಲ್ಲವಾದರೆ ಭಕ್ತಿಯೋಗದ ಪ್ರಶ್ನೆಯೇ ಇರುವುದಿಲ್ಲ. ಭಕ್ತಿಯೋಗದ ಅರ್ಥ ಇದು: ಪ್ರಭು ಇದ್ದಾನೆ, ಭಕ್ತನಿದ್ದಾನೆ. ಪ್ರಭು ಭಕ್ತರ ನಡುವಿನ ಪ್ರೀತಿಯ ವಿನಿಮಯವಿದೆ. ಆದ್ದರಿಂದ ದೇವೋತ್ತಮ ಪರಮ ಪುರುಷನಲ್ಲಿ ಮತ್ತು ವ್ಯಕ್ತಿಗತ ಜೀವಿಯಲ್ಲಿ ಇಬ್ಬರು ವ್ಯಕ್ತಿಗಳ ವೈಯಕ್ತಿಕ ವಿಶೇಷವೂ ಇರುತ್ತದೆ. ಇಲ್ಲವಾದರೆ ಭಕ್ತಿಯೋಗಕ್ಕೆ ಅರ್ಥವೇ ಇರುವುದಿಲ್ಲ. ಪ್ರಭುವಿನೊಡನೆ ಒಂದೇ ದಿವ್ಯ ಸ್ಥಿತಿಯಲ್ಲಿ ಮನುಷ್ಯನು ಇರದಿದ್ದರೆ ಅವನು ಪರಮ ಪ್ರಭುವಿನ ಸೇವೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ರಾಜನ ವೈಯಕ್ತಿಕ ಸಹಾಯಕನಾಗಬೇಕಾದರೆ ಮನುಷ್ಯನು ಅಗತ್ಯವಾದ ಅರ್ಹತೆಗಳನ್ನು ಪಡೆದಿರಬೇಕು. ಅರ್ಹತೆ ಎಂದರೆ ಬ್ರಹ್ಮನ್ನಾಗುವುದು ಅಥವಾ ಎಲ್ಲ ಐಹಿಕ ಕಲ್ಮಶದ ಸೋಂಕಿನಿಂದ ಬಿಡುಗಡೆಯನ್ನು ಹೊಂದುವುದು ಎಂದು ಅರ್ಥ. ವೇದ ಸಾಹಿತ್ಯದಲ್ಲಿ ಬ್ರಹ್ಮೈವ ಸನ್ ಬ್ರಹ್ಮಾಪಿ ಏತಿ ಎಂದು ಹೇಳಲಾಗಿದೆ. ಬ್ರಹ್ಮನಾಗುವುದರ ಮೂಲಕ ಮನುಷ್ಯನು ಪರಮ ಬ್ರಹ್ಮನನ್ನು ಪಡೆಯುವುದು. ಹೀಗೆಂದರೆ ಮನುಷ್ಯನು ಗುಣಾತ್ಮಕವಾಗಿ ಬ್ರಹ್ಮನೊಂದಿಗೆ ಒಂದಾಗಬೇಕು ಎಂದು ಅರ್ಥ. ಬ್ರಹ್ಮನನ್ನು ಸಾಧಿಸಿದ ಮನುಷ್ಯನು ಪ್ರತ್ಯೇಕ ಆತ್ಮವಾಗಿ ನಿತ್ಯ ಬ್ರಹ್ಮನ್ ತನ್ನ ಗುರುತನ್ನು ಕಳೆದುಕೊಳ್ಳುವುದಿಲ್ಲ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.